ಇವತ್ತು ಭಾರತೀಯ ಜನತಾ ಪಾರ್ಟಿ ಪಕ್ಷ ಇವತ್ತು ದೇಶದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇರ್ತಕ್ಕಂಥ ಪಕ್ಷ ಇವತ್ತು ನರೇಂದ್ರ ಮೋದಿಜಿಯವರ ಭಾರತೀಯ ಜನತಾ ಪಾರ್ಟಿ ಇವತ್ತು ಪಕ್ಷ ಇಂಥ ಬಿಸ್ಕಲ್ಲು ಕೂಡ ಬಂದಿದ್ದೀರಿ. 7ನೇ ತಾರೀಕು ಮತದಾನ ಆಗ್ತಕ್ಕಂಥ ದಿನ 7ನೇ ತಾರೀಕು ಮತದಾನ ಆಗ್ತಕ್ಕಂಥ ದಿನ ನಮ್ಮ ಕಾರ್ಯಕರ್ತರು ಬಿಜೆಪಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಬೆಳಗ್ಗೆ 6:00ವರೆಗೆನೆ ಟೇಬಲ್ಗಳನ್ನ ಹಾಕೊಂಡು ಪ್ರತಿ ಮನೆಗೆ ಹೋಗಿ ಮತದಾರರನ್ನ ತಾಯಂದ್ರನ್ನ ನರೇಂದ್ರ ಮೋದಿಜಿ ಯೋಜನೆಗಳ ಫಲಾನುಭವಿಗಳನ್ನ ಕರ್ಕೊಂಡ್ಬಂದು ಬೆಳಗ್ಗೆ 11 ಗಂಟೆ ಒಳಗಡೆನೆ ಅತಿ ಹೆಚ್ಚು ಮತದಾನ ಬಿಜೆಪಿ ಮತದಾರರು ಮಾಡಬೇಕು. ಆ ನಿಟ್ಟಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು. ಇನ್ನು 4 ದಿನ ಮಾತ್ರ ಉಳ್ಕೊಂಡಿದೆ. ಪ್ರತಿನಿತ್ಯ ಎಲ್ಲರೂ ಮನೆಗೆ ಹೋಗಿ ಮತದಾರರನ್ನ ಭೇಟಿ ಮಾಡಿ ನಮ್ಮ ಉಮೇಶ್ ಜಾಧವ್ ಅವರ ಕಮಲದ ಹೂವಿನ ಗುರುತು ಕ್ರಮ ಸಂಖ್ಯೆ 1ಕ್ಕೆ ಓಟನ್ನ ಹಾಕಕ್ಕೆ ತಾವೆಲ್ಲರೂ ಕೂಡ ಒತ್ತಾಯನ ಮಾಡಬೇಕು, ಮನೆಯನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಕೊನೆಯದ ಒಂದು ಮಾತನ್ನ ಹೇಳ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕ ರಾಜು ಕಾಗೆ ಇವತ್ತೊಂದು ಕಾಗೆ ರೀತಿ ಒಂದು ಮಾತನ್ನ ಹೇಳಿದ್ದಾನೆ. ಏನ್ ಹೇಳಿದಾನೆ? ಒಬ್ಬ ಅಯೋಗ್ಯ ಶಾಸಕ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರ ಸತ್ರೆ ಇವತ್ತು ಯಾರೋ ಈ ದೇಶದ ಪ್ರಧಾನಮಂತ್ರಿ ಆಗೋಕ್ ಸಾಧ್ಯ ಅಲ್ವಾ ಅನ್ನುವ ಒಂದು ಉದ್ದಟತನದಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕ ಮಾತನಾಡಿದ್ದಾನೆ. ಇವತ್ತು ಕಾಂಗ್ರೆಸ್ ಪಕ್ಷ ರಾಜು ಕಾಗೆ ಅವರಿಗೆ ಮಾತನ್ನ ಹೇಳಿರ್ತಕ್ಕಂಥದ್ದಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕನ ಬಾಯಲ್ಲಿ ಬಂದಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಮನಸ್ಸಲ್ಲಿ ಏನಿದೆ ಅದು ಇವತ್ತು ಕಾಂಗ್ರೆಸ್ ಪಕ್ಷ ಶಾಸಕ ಮಾತನಾಡಿರ್ತಕ್ಕಂಥದ್ದು. ನಾನು ತಮ್ಮ ಮೂಲಕ ಕೇಳೋದಕ್ಕೆ ಇಷ್ಟಪಡ್ತೇನೆ ಕಾಂಗ್ರೆಸ್ ಪಕ್ಷದವರಿಗೆ, ಯಾತಕ್ಕೋಸ್ಕರ ನರೇಂದ್ರ ಮೋದಿಜಿಯವರ ಸಾವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಬಯಸ್ತಾ ಇದೆ. ಇವತ್ತು ನರೇಂದ್ರ ಮೋದಿಜಿಯವರು ಕಾಶ್ಮೀರದಲ್ಲಿ ಆರ್ಟಿಕಲ್ 370ನ ಕಿತ್ತಾಕಿ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿದ್ದಾರೆ. ಅದಕ್ಕೋಸ್ಕರ ನರೇಂದ್ರ ಮೋದಿಜಿಯವರ ಸಾವನ್ನ ಬಯಸ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದೆ ಇವತ್ತು ನರೇಂದ್ರ ಮೋದಿಜಿಯವರು. ಅದಕ್ಕೋಸ್ಕರ ನರೇಂದ್ರ ಮೋದಿಯವರ ಸಾವನ್ನ ಬಯಸ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದವರು. ಇವತ್ತು ದೇಶದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಕ್ಷದವರು ನರೇಂದ್ರ ಮೋದಿಜಿಯವರ ಸಾವನ್ನ ಬಯಸ್ತಾ ಇದ್ದಾರೆ. ಇವತ್ತು ಸಾವಿನ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ದರಿದ್ರ ಬುದ್ಧಿ ಇರೋದು ಕಾಂಗ್ರೆಸ್ ಪಕ್ಷದವ್ರಿಗೆ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಸರ್ಕಾರದವ್ರಿಗೆ ಇರ್ತಕ್ಕಂಥದ್ದು. ಇವತ್ತು ನರೇಂದ್ರ ಮೋದಿಜಿಯವರ ಒಳಿತನ್ನು ಬಯಸ್ತಾ ಇರ್ತಕ್ಕಂಥದ್ದು. ನರೇಂದ್ರ ಮೋದಿಜಿಯವರು ದೇಶದಲ್ಲಿ ಮತ್ತೊಂದು ಪ್ರಧಾನಮಂತ್ರಿ ಆಗಿ ಈ ದೇಶವನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ದೇಶದ ಜನ ಬಯಸ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡಿಕೊಂಡು ಬಿಜೆಪಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಗೆಲ್ಸಕ್ಕಂಥದ್ದು ಉಮೇಶ್ ಜಾಧವ್ ಅವ್ರನ್ನಲ್ಲ, ನರೇಂದ್ರ ಮೋದಿಜಿಯವ್ರನ್ನ ಗೆಲ್ಸಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡು ಬಿಜೆಪಿಗೆ ಬೆಂಬಲ ನೀಡಿಸಬೇಕು ಅಂತ ಭಾರತ್ ಮಾತಾ ಕೀ. ಇನ್ನೂ ಕೂಡ ಸುರಪುರಕ್ಕೆ ಹೋಗ್ಬೇಕು.